ಇನ್ನು ಚಿಕ್ಕಬಳ್ಳಾಪುರದಲ್ಲಿ ತಾರಕಕ್ಕೇರಿದೆ ಜಿದ್ದಿನ ರಾಜಕಾರಣ. ಒಂದು ಕಡೆ ಬಿಜೆಪಿ, ಒಂದು ಕಡೆ ಜೆಡಿಎಸ್, ಮತ್ತೊಂದು ಕಡೆ ಕಾಂಗ್ರೆಸ್. ಈ ಮೂರೂ ಪಕ್ಷದ ಮಧ್ಯೆ ಜಿದ್ದಾಜಿದ್ದಿ ಎನ್ನುವಂಥದ್ದು ಬಹಳ ಜೋರಾಗಿ ನಡೀತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ತಾರಕಕ್ಕೇರಿದೆ ಜಿದ್ದಿನ ರಾಜಕಾರಣ. ಬಿಜೆಪಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಮಧ್ಯೆ ಜಿದ್ದಾಜಿದ್ದಿ. ಒಂದು ಕಡೆ ಮೈತ್ರಿ ಪಕ್ಷ, ಒಂದು ಕಡೆ ಕಾಂಗ್ರೆಸ್ ಪಕ್ಷ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ. ಜೆಡಿಎಸ್ ವಿರುದ್ಧ ತಿರುಗಿ ಬಿದ್ದಂತಹ ಕಾಂಗ್ರೆಸ್ಸಿನ ನಾಯಕರು. ದಿಢೀರ್ ಪೊಲೀಸ್ ಕಾರ್ಯಾಚರಣೆ, 4 ಬಂಧನ ಅನ್ನುವಂಥದ್ದಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ 100ಕ್ಕೂ ಅಧಿಕ ಜನರ ವಿರುದ್ಧ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. 100ಕ್ಕೂ ಹೆಚ್ಚು ಮಂದಿ ವಿರುದ್ಧ ಸುಮೋಟೋ ಕೇಸ್. 100ಕ್ಕೂ ಹೆಚ್ಚು ಮಂದಿಯ ವಿರುದ್ಧ ಸುಮೋಟೋ ಕೇಸ್ ಇದೆ. ಜೆಡಿಎಸ್ ಬಿಜೆಪಿ ಬೆಂಬಲಿತ 4 ಮಂದಿ ಈಗ ಬಂಧನಕ್ಕೆ ಒಳಗಾಗಿದ್ದಾರೆ. ಅಖಿಲ್ ರೆಡ್ಡಿ, ಮೋಹನ್ ರಾಜ್, ಪ್ರಕಾಶ್ ಮಹೇಂದ್ರ ಎನ್ನುವಂತಹ 4 ಜನರ ಬಂಧನ ಆಗಿದೆ. 4ರನ್ನು ತೀವ್ರ ವಿಚಾರಣೆ ಮಾಡ್ತಾ ಇರುವಂತಹ ಸ್ಥಳೀಯ ಪೊಲೀಸರು. ಈ ಬೆಳವಣಿಗೆ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ದಳ ಕಾರ್ಯಕರ್ತರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿವಿ ಮಾತನ್ನ ಹೇಳಿದ್ದಾರೆ. ಸಮಾಧಾನವಾಗಿರಿ ಅಂತ ಶಾಂತಿ ಮಂತ್ರದ ಬೋಧನೆಯನ್ನ ಕುಮಾರಸ್ವಾಮಿಯವರು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ತಾರಕಕ್ಕೇರಿದೆ ಜಿದ್ದಿನ ರಾಜಕಾರಣ. ಚಿಕ್ಕಬಳ್ಳಾಪುರದ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಅನೇಕ ಟಾಂಗ್ಗಳನ್ನು ಕೊಟ್ಟರು. ಅವರ ಆಸ್ತಿ, ಕುಮಾರಸ್ವಾಮಿ ಅವರ ಆಸ್ತಿ ವಿಚಾರದ ಬಗ್ಗೆ ಮಾತನಾಡಿದರು. ಅವರ ಹತ್ರ ಕೋಟ್ಯಾಂತರ ರೂಪಾಯಿ ವಾಚ್ಗಳಿದೆ ಅನ್ನುವಂತಹ ವಿಚಾರದ ಬಗ್ಗೆ ಟಾಂಟನ್ನು ಕೊಟ್ಟರು. ಕುಮಾರಸ್ವಾಮಿ ಅವರ ಪಂಚೆ, ಅದು ಇದು ಮತ್ತೊಂದು ಮಗದೊಂದು ನಿಮಗೆ ಕಣ್ಣಿಗೆ ಕಾಣುವಂಥದ್ದೆಲ್ಲವೂ ಕೂಡ ಸರಳ ಅಂತ ಅನಿಸ್ಬೋದು, ಆದರೆ ಕುಮಾರಸ್ವಾಮಿ ಕಾಸ್ಟ್ಲಿ ಅಂತ ಹೇಳಿದರು. ಹೀಗೆ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆತ ಅನ್ನುವಂಥದ್ದು ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೈಟ್ಗಳಿದೆ, ನೋಡ್ಕೊಂಬರೋಣ. ಬೈಟ್ ಪ್ಲೀಸ್. ಇಂಥ ವಿಷಯಗಳ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಅಂತಕ್ಕಂಥ ಪ್ರಚೋದನಾಕಾರಿ ಹೇಳಿಕೆಗಳಿಗೆ ಉದ್ರೇಕಕ್ಕೆ ಒಳಗಾಗಬೇಡಿ. ಇದು ಒಂದು ಗುಂಪೇ ಇದೆ, ಉದ್ರೇಕಕ್ಕೆ ಒಳಪಡಿಸಿ ಅವರ ಅಕ್ಕಿ ಬೆಳೆ ಬೇಯಿಸ್ಕೋಬೇಕು ಅಂತ ಹೇಳಿ. ನನ್ನ ಬಗ್ಗೆ ಟೀಕೆ ಇವತ್ತು ಹೊಸದಾಗಿ ಬಂದಿಲ್ಲ. ನಮ್ಮ ಕುಟುಂಬದ ಬಗ್ಗೆ, ದೇವೇಗೌಡರ ಬಗ್ಗೆ ಇದೇನು ಹೊಸದಾಗಿ ಟೀಕೆ ಮಾಡ್ತಕ್ಕಂಥದ್ದಲ್ಲ. ಇದು ನಡೀತಾ ಇದೆ, 50-60 ವರ್ಷಗಳಿಂದ ನಡೀತಾ ಇದೆ. ಅದರಿಂದ ನನ್ನ ಕಾರ್ಯಕರ್ತರಿಗೆ ನಮ್ಮ ನಾಡಿನ ಸಂಸ್ಕೃತಿ ಒಂದೊಂದು ಬಾರಿ ಈ ತರ ಪ್ರಚೋದನಕಾರಿ ಘಟನೆಗಳಿಂದ ನೀವೇನು ಉದ್ರೇಕಕ್ಕೆ ಒಳಗಾಗ್ತೀರಿ, ಅದು ನಮ್ಮ ಸಂಸ್ಕೃತಿ ಅಲ್ಲ. ಚಪ್ಪಲಿ ತೂರ್ತಕ್ಕಂಥದ್ದು, ಯಾವುದೇ ರೀತಿಯಲ್ಲಿ ಧಿಕ್ಕಾರಕ್ಕೆ ಹೋಗೋದು ಬೇಕಿಲ್ಲ. ಜನ ತೀರ್ಮಾನ ಮಾಡ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಇಂಥ ಪ್ರಚೋದನಕಾರಿ ವಿಷಯಗಳು ಬಂದಾಗ ನೀವು ಉದ್ರೇಕದಲ್ಲಿ ಯಾವುದೇ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಅಶಾಂತಿಯ ವಾತಾವರಣಕ್ಕೆ ಅವಕಾಶ ಕೊಡಬೇಡಿ. ಅದೇನೋ ನಿನ್ನೆ ನಡೆದಂತ ಘಟನೆ ಏನಿದೆ, ನನ್ನ ಕಾರ್ಯಕರ್ತರು ಮತ್ತೊಮ್ಮೆ ಮನವಿ ಮಾಡೋದು ನಮ್ಮ ಮಾಧ್ಯಮದ ಮುಖಾಂತರ, ಇಂಥ ಒಂದು ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಮಾನಸಿಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ, ಸಮಚಿತ್ತ ಭಾವದಿಂದ ಇವತ್ತು ತಾವು ಇಂಥ ವಿಷಯಗಳ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಅಂತಕ್ಕಂಥದನ್ನ ನನ್ನ ಎಲ್ಲಾ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ಪ್ರಚೋದನಾಕಾರಿ ಹೇಳಿಕೆಗಳಿಗೆ